ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಮಿನಿ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟೆ, ಅದಕ್ಕೆ ಫಸ್ಟೇ ತಿಂಡಿ ಮಾಡಿಬಿಡೋಣ ಅಂತೇಳಿ ತಿಂಡಿ ಮಾಡ್ತಾಯಿದ್ದೆ. ತಿಂಡಿಗೆ ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಎಲ್ಲ ತರಕಾರಿ ಹೆಚ್ಕೊತಾ ಇದ್ದೆ. ಹಾಗೆ ಬಟ್ಟೆ ತೊಳೆಯೋದು ಇತ್ತು, ಹಂಗೆ ಫಸ್ಟು ಬಟ್ಟೆ ಎಲ್ಲ ನೆನೆಯಾಗಿ ಆಮೇಲೆ ತಿಂಡಿ ಮಾಡಿಬಿಟ್ಟು ಬಟ್ಟೆ ತೊಳೆಯೋಕೆ ಹೋಗೋಣ ಅಂತ ಹೇಳಿ ಎಲ್ಲ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೆ. ಇಲ್ಲಿ ನಮ್ಮ ಮನೆಯವರಿಗೆ ಉಪ್ಪಿಟ್ಟು ರವೆ ತೊಗೊಬನ್ನಿ ಅಂತಂದರೆ ಉಪ್ಪಿಟ್ಟು ರವೆ ಏನೋ ತಂದಿದ್ರು, ಆದರೆ ಆ ರವೆ ಒಳಗಡೆ ಹುಳ ಆಗಿಬಿಟ್ಟಿತ್ತು. ಮತ್ತೆ ಆ ರವೆನ ವಾಪಸ್ ಕೊಟ್ಟು ಮತ್ತೆ ಬೇರೆ ರವೆ ತೊಗೊಬನ್ನಿ ಅಂತ ಹೇಳಿ ಮತ್ತೆ ಬೇರೆ ರವೆ ತರಿಸಿ ಆಮೇಲೆ ಮತ್ತೆ ಉಪ್ಪಿಟ್ಟು ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ನಾನಿಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ರೆ ಅವರು ಅಪ್ಪ ಮಗಳು ಏನೋ ಮಾಡ್ತಾಯಿದ್ರು. ಏನು ಮಾಡ್ತಿದ್ದಾರೆ ಅಂತ ನೋಡೋಕೆ ಹೋದರೆ ಇವಳು ಕುಣ್ಕೊಂಡು ಹೋಗ್ತಾಯಿದ್ಲು. ಅಲ್ಲಿ ಹೋಗಿ ನೋಡ್ತಾಯಿದ್ರೆ ಅವರಪ್ಪ ಶೇವಿಂಗ್ ಮಾಡ್ಕೊತಾಯಿದ್ರು. ಇವಳಿಗೆ ನಾನು ತಲೆ ಬಾಚ್ತೀನಿ ಅಂತ ಹಿಂದ್ಗಡೆಯಿಂದ ತಲೆ ಬಾಚ್ತಾ ಇದ್ಲು. ಅಷ್ಟೊತ್ತಲ್ಲಿ ತಿಂಡಿನೂ ರೆಡಿಯಾಗಿತ್ತು. ತಿಂಡಿ ತಿನ್ಬಿಡೋಣ ಅಂತೇಳಿ ತಿಂಡಿ ತಿಂದ್ಕೊಂಡು ಆಮೇಲೆ ನನ್ನ ಕೆಲಸ ನಾನು ಶುರು ಮಾಡ್ಕೊಂಡು ಪಾತ್ರೆ ಎಲ್ಲ ತೊಳಿತಾ ಇದ್ದೆ. ನನ್ನ ಮಗಳು ಅವರಪ್ಪನ ಜೊತೆ ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಅಡುಗೆ ರೂಮು ಮಿಸಿಯಾಗಿತ್ತು, ಅದನ್ನು ಎಲ್ಲ ಕ್ಲೀನಾಗಿ ಒಂದು ಸ್ವಲ್ಪ ಹೊರಗಡೆ ಹೋಗೋದು ಇತ್ತು. ಹಂಗಾಗಿ ಸ್ವಲ್ಪ ಬೇಗನೆ ಬಟ್ಟೆನ ತೊಳೆದಾಕ್ಬಿಡೋಣ ಅಂತ ಎಲ್ಲ ಬಟ್ಟೆ ತೊಳೆದಾಕಿದ್ರೆ ಇಲ್ಲಿ ಹೊಸಕೋಟೆಯಲ್ಲಿ ಇವತ್ತು ಈ ಕಡೆ ಬಿಸಿಲು ಇಲ್ಲ, ಈ ಕಡೆ ಮಳೆ ಬರೋ ಥರನೂ ಇಲ್ಲ, ಮಧ್ಯದಲ್ಲಿತ್ತು. ಹಂಗೆ ಬಟ್ಟೆ ಎಲ್ಲ ಹಂಗೆ ನಾವು ಇವತ್ತು ಹೊರಗಡೆ ಹೋಗೋದಿತ್ತು. ಹಂಗಾಗಿ ನಾನು ರೆಡಿಯಾಗಿ ನಾವು ಹೊರಟ್ವಿ. ನಾವು ಎಲ್ಲಿಗೆ ಹೋದ್ವಿ ಅಂತ ನಾನು ಇದು ಮುಂದಿನ ವೀಡಿಯೋದಲ್ಲಿ ಇರ್ತೀನಿ, ಯಾಕಂದರೆ ವೀಡಿಯೋ ತುಂಬಾ ಲೆಂತ್ ಆಯಿತು.